ಹಲೋ ವೆಲ್ಕಮ್ ಟು ಶಾಂತಲಾ ಕಿಚನ್. ಈ ದಿನ ನಾವು ಸಿಹಿ ಕುಂಬಳಕಾಯಿನ ಉಪಯೋಗಿಸಿ ಒಂದು ಅಕ್ಕಿ ನುಚ್ಚು ಮತ್ತು ಸಿಹಿ ಕುಂಬಳಕಾಯಿ ಉಪಯೋಗಿಸಿ ಇಡ್ಲಿ ಮಾಡೋಣ. ನನಗೆ ಸ್ವಲ್ಪ ಗಂಟಲು ಸರಿ ಇಲ್ಲ, ಕಟ್ಟಿದೆ, ಅದಕ್ಕೆ ವಾಯ್ಸ್ ಒಂಥರ. ಪ್ರಯಾಗ್ರಾಜ್ಗೆ ಹೋಗಿದ್ವಿ, ಅಲ್ಲಿ ಡಸ್ಟ್ ಅಲರ್ಜಿ, ನೀರು ಅಲರ್ಜಿ ಎಲ್ಲ ಆಗಿ ಅದು ಇನ್ನೂ ಕೂಡ ಕಡಿಮೆ ಆಗಿಲ್ಲ. ನೀವು ನನ್ನ ವೀಡಿಯೋಗಳನ್ನು ನೋಡ್ತಾ ಇದ್ದರೆ ಮೊದಲಿಗೆ ನೀವು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಈಗ ಸಿಹಿ ಕುಂಬಳಕಾಯಿನ ಉಪಯೋಗಿಸ್ಕೊಂಡು ಈಗ ನಾವು ಒಂದು ಇಡ್ಲಿನ ಮಾಡೋಣ. ಈಗ ಮೊದಲಿಗೆ ನಾನು ಒಂದು ಬೌಲ್ನಷ್ಟು ಅಕ್ಕಿ ನುಚ್ಚನ್ನು ತೊಗೊಂಡಿದ್ದೀನಿ. ಅಂದರೆ ಮಾಮೂಲಿ ರೇಷನ್ ಅಕ್ಕಿ ಅಥವಾ ನೀವು ದೋಸೆ ಅಕ್ಕಿನ 1-2-3 ಸಾರಿ ತೊಳೆದು ಒಣಗಾಕಿ ಅದು ಆರಿದ ಮೇಲೆ ಮಿಕ್ಸಿನಲ್ಲಾದರೂ ಕೂಡ ಇಡ್ಲಿ ರವೆ ರೀತಿ ಮಾಡ್ಕೊಳ್ಬೋದು, ಅಥವಾ ಹೊರಗಡೆ ಗಿರಣಿಲಾದರೂ ಕೂಡ ಮಾಡಿಸ್ಕೊಳ್ಬೋದು. ನಾನು ಇದನ್ನು ಮನೆಯಲ್ಲೇ ಮಾಡಿರೋದು. ನಾನು ಒಂದು ಸಣ್ಣ ಬೌಲಲ್ಲಿ ತೊಗೊಂಡಿದ್ದೀನಿ, ಮಿನಿಮಮ್ 1/4 kg ಅಷ್ಟಿದೆ. ಈಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ತೀನಿ. ಇದಕ್ಕೆ ನೀರನ್ನ ಹಾಕಿ ಇದನ್ನು ಸ್ವಲ್ಪ ತೊಳೆದು ಇದನ್ನು ನೀರನ್ನು ಬಸಿದು ಬಿಡಬೇಕು. ನೋಡಿ, ಇದನ್ನು ತೊಳೆದು ನೀರನ್ನೆಲ್ಲ ಬಸ್ತಿದ್ದೀನಿ. ಈಗ ಇದಕ್ಕೆ ನೀರು ಹಾಕಿ ನೆನೆಸೋದೇನು ಬೇಡ, ತೊಳೆದು ಬಸ್ತಿರ್ತೀವಲ್ಲ ಅದೇ ನೀರಲ್ಲಿ ಇದು ನೆನಿಬೇಕು. ಈಗ ಮಿನಿಮಮ್ ಇದನ್ನು ಒಂದು ಅರ್ಧ ಗಂಟೆ ಏನಾದರೂ ಕೂಡ ಹೀಗೆ ನೆನೆಯೋದಕ್ಕೆ ಬಿಡೋಣ. ಅಲ್ಲಿವರೆಗೆ ನಾವು ಈ ಕುಂಬಳಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಇದನ್ನು ನಾವು ತುರ್ಕೊಳ್ಳೋಣ. ಈ ರೀತಿ ಸಣ್ಣ ತುರಿಯಲ್ಲಿ ತುರ್ಕೊಳ್ಳೋಣ. ನೋಡಿ, ಈ ರೀತಿ ಉಡಿ ಬರ್ತಾಯಿದೆ. ಕುಂಬಳಕಾಯಿನ ಈ ರೀತಿ ತುರಿದು ಇಟ್ಕೊಂಡಿದ್ದೀನಿ. ನಾನು ನುಚ್ಚು ತೊಗೊಂಡಿದ್ನಲ್ಲ ಅದೇ ಬೌಲಲ್ಲಿ ತೊಗೊಂಡಿದ್ದೀನಿ. ಈಗ ನುಚ್ಚು ನೆನೆಸಿದ್ವಲ್ಲ ಅದಕ್ಕೆ ಈ ತುರಿದಿರುವಂಥ ಕುಂಬಳಕಾಯಿನ ಸೇರಿಸೋಣ. ಮತ್ತು ಅದಕ್ಕೆ ಒಂದು ಕಡ್ಡಿ ಕರಿಬೇವಿನ ಎಲೆಗಳನ್ನ ಹಾಕೋಣ. ಸ್ವಲ್ಪ ಜೀರಿಗೆ ಆ್ಯಡ್ ಮಾಡೋಣ. ಮತ್ತು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿರೋಂಥ ಗ್ರೀನ್ ಚಿಲ್ಲಿ, ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದಕ್ಕೆ ಬೇರೆ ಸೊಪ್ಪುಗಳು ಹಾಕುವಂಥ ಅವಶ್ಯಕತೆ ಇಲ್ಲ, ಯಾಕೆ ನಾವು ಸಿಹಿ ಕುಂಬಳಕಾಯಿನ ಹಾಕಿರೋದ್ರಿಂದ. ನಾವು ಸಬ್ಸಿಗೆ ಸೊಪ್ಪೇನಾದರೂ ಇದಕ್ಕೆ ಸೇರಿಸಿದ್ರೆ ಇದು ಸಿಹಿ ಕುಂಬಳಕಾಯಿ ಫ್ಲೇವರು ಸ್ವಲ್ಪ ಕಡಿಮೆ ಆಗುತ್ತೆ. ಸಬ್ಸಿಗೆ ಸೊಪ್ಪಿನ ಫ್ಲೇವರೇ ಕೂಡ ಜಾಸ್ತಿ ಬಂದ್ಬಿಡುತ್ತೆ. ಆದ್ದರಿಂದ ಇದಕ್ಕೆ ಸಬ್ಸಿಗೆ ಸೊಪ್ಪು ಹಾಕುವಂಥ ಅವಶ್ಯಕತೆ ಇಲ್ಲ. ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು ಹಾಕಿದ್ರೆ ಸಾಕಾಗುತ್ತೆ. ಮತ್ತು ಸ್ವಲ್ಪ ರುಚಿಗೆ ತೆಂಗಿನಕಾಯಿ ಹಾಕೋಣ. ತೆಂಗಿನಕಾಯಿನೂ ಕೂಡ ನೀವು ಎಷ್ಟು ಹಾಕಿದ್ರೂ ಕೂಡ ಟೇಸ್ಟು ಚೆನ್ನಾಗಿರುತ್ತೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡೋಣ. ಈಗ ಇಷ್ಟನ್ನು ಎಲ್ಲ ಹೊಂದ್ಕೊಳ್ಳೋ ರೀತಿ ಬೆರೆಸೋಣ. ನೋಡಿ, ಈ ರೀತಿ ಮಿಕ್ಸ್ ಮಾಡಿದ್ದೀನಿ. ಅಂದರೆ ಸ್ಪೂನಲ್ಲಿ ಮಿಕ್ಸ್ ಮಾಡೋದಕ್ಕಿಂತ ಈ ರೀತಿ ಕೈನ ಉಪಯೋಗಿಸ್ಕೊಂಡು ಅದನ್ನು ಎಲ್ಲ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಎಲ್ಲ ಕೂಡ ಹೊಂದ್ಕೊಳ್ಳುತ್ತೆ. ಅದಕ್ಕೆ ನಾನೀಗ ಕೈನಲ್ಲೇ ಎಲ್ಲನೂ ಮಿಕ್ಸ್ ಮಾಡಿದ್ದೀನಿ. ಈಗ ಇದು ಈ ರೀತಿ ಸ್ವಲ್ಪ ಹುಡಿಯಾಗಿದೆ. ಇದು ಕುಂಬಳಕಾಯಿನಲ್ಲಿರುವಂಥ ನೀರಿನ ಅಂಶ ಎಲ್ಲ ಬಿಟ್ಟು ಆಗ ಅಕ್ಕಿ ನುಚ್ಚು ಎಲ್ಲ ಕೂಡ ಹೊಂದ್ಕೊಳ್ಳುತ್ತೆ. ಆಗ ನಾವು ಇಡ್ಲಿ ಕಟ್ಟೋದು, ಈ ರೀತಿ ಉಂಡೆ ಕಟ್ಟೋದಕ್ಕೂ ಸಾಧ್ಯ ಆಗುತ್ತೆ, ಅಥವಾ ಇಡ್ಲಿ ತಟ್ಟೆಗೆ ಇಡ್ಲಿ ಹಾಕೋದಕ್ಕೂ ಸರಿ ಹೋಗುತ್ತೆ. ಅಕಸ್ಮಾತ್ ನಮಗೆ ಈ ರೀತಿ ಉಂಡೆ ಕಟ್ಟೋದಕ್ಕೆ ಬರಲಿಲ್ಲ ಅಂತ ಅಂದ್ಕೊಂಡ್ರೆ ಸ್ವಲ್ಪ ಅದಕ್ಕೆ 1-2 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಇದನ್ನು ಸ್ವಲ್ಪ ಎಲ್ಲ ಹೊಂದ್ಕೊಳ್ಳೋದಕ್ಕೆ 10 ನಿಮಿಷ ಇದಕ್ಕೆ ಟೈಮ್ ಕೊಡೋಣ. ನೋಡಿ, ಈಗ ಇದು 10 ನಿಮಿಷ ನೆಂದಿದೆ. ಇದು ಇನ್ನೂ ಸ್ವಲ್ಪ ಡ್ರೈ ರೀತಿ ಇದೆ, ಹೊಂದ್ಕೋತಾ ಇಲ್ಲ. ಅದಕ್ಕೆ ಸ್ವಲ್ಪ 1-2 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸೋಣ. ಆಗ ಅದು ಬೈಂಡಿಂಗ್ಗೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಅಕ್ಕಿ ಹಿಟ್ಟು ಹಾಕೋದು ಬೈಂಡಿಂಗ್ ಆಗೋದಕ್ಕೆ, ಅಂದರೆ ಎಲ್ಲ ಹೊಂದ್ಕೊಂಡು ನಾವು ಇಡ್ಲಿ ಹಿಟ್ಟನ್ನು ಹಾಕಿದಾಗ ಅದು ಎಲ್ಲ ಒಟ್ಟಿಗೆ ಕೂಡಲಿ ಅಂತ. ಈಗ ಒಲೆ ಆನ್ ಮಾಡಿ ಅಲ್ಲಿ ನೀರು ಕಾಯೋದಕ್ಕೆ ಇಟ್ಟಿದ್ದೀನಿ. ಈಗ ಈ ಇಡ್ಲಿ ತಟ್ಟೆಗಳಿಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಸ್ಪ್ರೆಡ್ ಮಾಡೋಣ. ನೋಡಿ, ಇದಕ್ಕೆ ತುಪ್ಪನ ಹಾಕಿ ಸ್ಪ್ರೆಡ್ ಮಾಡಿದೆ. ಈಗ ಇದಕ್ಕೆ
ಕುಂಬಳಕಾಯಿ ಅಕ್ಕಿ ನುಚ್ಚು ಮಿಕ್ಸ್ನ ಇದಕ್ಕೆ ಹಾಕೋಣ. ಇದಕ್ಕೆ ಅಡುಗೆ ಸೋಡಾ ಏನೂ ಹಾಕುವಂಥ ಅವಶ್ಯಕತೆ ಇಲ್ಲ. ನೋಡಿ, ಇಲ್ಲಿ ಒಲೆ ಆನ್ ಮಾಡಿ ನೀರನ್ನು ಇಟ್ಟಿದ್ದೀನಿ. ನೀರು ಕುದೀತಾ ಇದೆ. ನೀರು ಸ್ವಲ್ಪ ಬಿಸಿ ಆದಮೇಲೆ ಈ ಇಡ್ಲಿ ತಟ್ಟೆಗಳನ್ನ ಇಡಬೇಕು. ಈಗ ಅದ್ರ ಮೇಲೆ ಒಂದು ಲಿಡ್ನ ಮುಚ್ಚೋಣ. ಈಗ ಲಿಡ್ ಮುಚ್ಚಿದೆ. ಈಗ ಮಿನಿಮಮ್ ಇದು 18-20 ನಿಮಿಷಗಳ ಕಾಲ ಬೇಯಬೇಕು. ನಾರ್ಮಲ್ ಇಡ್ಲಿ ಆದರೆ ಒಂದು 12-15 ನಿಮಿಷ ಸಾಕು. ಇದು ಕುಂಬಳಕಾಯಿನ ಆ್ಯಡ್ ಮಾಡಿರೋದ್ರಿಂದ ಇದು 20 ನಿಮಿಷ ಬೇಯಬೇಕು. ನೋಡಿ, ಈಗ ಇಡ್ಲಿ ಬೆಂದಿದೆ. ಒಲೆನೂ ಕೂಡ ಆಫ್ ಮಾಡಿದ್ದೀವಿ. ಈಗ ಈ ಲಿಡ್ನ ಓಪನ್ ಮಾಡೋಣ. ನೋಡಿ, ಇಡ್ಲಿ ಬೆಂದಿದೆ. ಸಿಹಿ ಕುಂಬಳಕಾಯಿ ಸ್ಮೆಲ್ಲು, ಸುವಾಸನೆ ತುಂಬ ಸಖತ್ತಾಗಿ ಬರ್ತಾಯಿದೆ. ಈಗ ಇದನ್ನು ತಟ್ಟೆಗೆ ಶಿಫ್ಟ್ ಮಾಡೋಣ. ನೋಡಿ, ಸಿಹಿ ಕುಂಬಳಕಾಯಿ ಇಡ್ಲಿನ ತಟ್ಟೆಗೆ ಹಾಕಿದ್ದೀನಿ. ಈಗ ಅದನ್ನು ಕಾಯಿ ಚಟ್ನಿ ಜೊತೆಗೆ ತಿನ್ನೋದಕ್ಕೆ ಕೊಟ್ಟರೆ ಟೇಸ್ಟು ಚೆನ್ನಾಗಿರುತ್ತೆ. ಇದಕ್ಕೆ ಬೇರೆ ಏನೂ ಹೊಂದ್ಕೊಳ್ಳಲ್ಲ ಚಟ್ನಿ. ಇದಕ್ಕೆ ಕಾಯಿ ಚಟ್ನಿನೇ ಇದಕ್ಕೆ ಹೊಂದ್ಕೊಳ್ಳೋದು. ಕಾಯಿ ಚಟ್ನಿ ಮತ್ತು ತುಪ್ಪದ ಜೊತೆ ತಿಂದರೆ ಇದು ಸಖತ್ತಾಗಿರುತ್ತೆ. ಸಿಹಿ ಕುಂಬಳಕಾಯಿನ ಸ್ಮೆಲ್ಲು ಕೂಡ, ಸುವಾಸನೆಯೂ ಕೂಡ ಸಖತ್ತಾಗಿ ಬರ್ತಾಯಿದೆ. ಈ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮೊದಲಿಗೆ ನೀವು ಸಬ್ಸ್ಕ್ರೈಬ್ ಆಗಿ. ಮತ್ತು ನಾವು ಸಿಹಿ ಕುಂಬಳಕಾಯಿನ ಮಕ್ಕಳಿಗೆ ಬೇಯಿಸಿ ಒಗ್ಗರಣೆ ಮಾಡಿಕೊಟ್ರೆ ಅವರು ತಿನ್ನೋದಿಲ್ಲ. ಆದ್ದರಿಂದ ಈ ರೀತಿ ತುರಿದ್ಬಿಟ್ಟು ಇಡ್ಲಿಗೆ ಮಿಕ್ಸ್ ಮಾಡಿಕೊಟ್ರೆ ಅವ್ರಿಗೆ ಗೊತ್ತಾಗೋದಿಲ್ಲ. ನಾವು ಕೂಡ ಅವ್ರಿಗೆ ಮಕ್ಕಳಿಗೆ ತಿನ್ನಿಸ್ಬೋದು. ಇಲ್ದರೆ ಅವರು ಕೂಡ ಹಾಗೇ ತಿನ್ಕೊಳ್ತಾರೆ. ಸಿಹಿ ಕುಂಬಳಕಾಯಿ ಜನರಲ್ಲಾಗಿ ಚಿಕ್ಕವರಿಂದ ದೊಡ್ಡವರವರೆಗೂ ಕೂಡ ತುಂಬ ಒಳ್ಳೆಯದು. ಇದರಲ್ಲಿ ಕೆಲವೊಂದು ಒಳ್ಳೆಯ ಅಂಶಗಳು ಯಥೇಚ್ಛವಾಗಿ ಇದೆ.